ರೆಸಲ್ ಪಲೂಸಾ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆ ಒಂದು ಶೋಗೆ ಡಬ್ಲ್ಯೂ ಅವರು ಯಾವ ರೀತಿ ಎಕ್ಸೈಟ್ಮೆಂಟ್ ನ ಹುಟ್ಟಾಕಿದ್ರು, ಬಟ್ ಯಾವ ರೀತಿ ಡಿಲಿವರ್ ಮಾಡಿದ್ರು ಅಂತ ಬರೀ ನಾವು ಮಾತ್ರ ಬೇಜಾರಾಗಿಲ್ಲ ಗಾಯ್ಸ್, ಖುದ್ದಾಗಿ ESPN ಅವರೇ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ಎಸ್, ನಿಮ್ಗೆ ಗೊತ್ತಿರಬಹುದು ESPN ನ ವೆಬ್ಸೈಟ್ ಕೂಡ ಇದೆ ಅಂಡ್ ಅದರಲ್ಲಿ ಅವರು ರೆಸಲ್ ಪಲೂಸಾ ರಿವ್ಯೂನು ಕೂಡ ಕೊಟ್ಟಿದ್ದಾರೆ ಅಂಡ್ ಲಿಟ್ರಲಿ ರೆಸಲ್ ಪಲೂಸಾಗೆ C ಗ್ರೇಡ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ ಖುದ್ದಾಗಿ ESPN ಅವರೇ. ಎಸ್, ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಮೊದಲ ಬಾರಿ ESPN ಗೆ ಹೋಗ್ತಾ ಇದೆ. ಇನ್ ಮುಂದೆ ಬರುವಂತಹ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ಕೂಡ ನಮಗೆ ESPN ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ರೆಸಲ್ ಪಲೂಸಾನ ತುಂಬಾನೇ ದೊಡ್ಡದಾಗಿ ಪ್ರಮೋಟ್ ಮಾಡಿರ್ತಾರೆ. ESPN ಗೆ ಹೋಗ್ತಾ ಇದೀವಿ, ಹೊಸ ಎರಾ ಪ್ರಾರಂಭ ಆಗುತ್ತೆ, ಹೊಸ ಇಂಟ್ರೋನು ಕೂಡ ತಗೊಂಡು ಬಂದಿರ್ತಾರೆ, ಹಂಗೆ ಹಿಂಗೆ ಲಾಟ್ ಆಫ್ ಸರ್ಪ್ರೈಸಸ್ ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿರ್ತಾರೆ. ಬಟ್ ಯಾವುದೇ ರೀತಿಯ ಸರ್ಪ್ರೈಸಸ್ ಗಳು ನಮಗೆ ರೆಸಲ್ ಪಲೂಸಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂಡ್ ಅದ್ರ ಬಗ್ಗೆ ಫ್ಯಾನ್ಸ್ ಗಳ ಬ್ಯಾಕ್ಲಾಶ್ ಕೂಡ ಸಿಕ್ಕಾಪಟ್ಟೆ ಸಿಗ್ತಾ ಇರುತ್ತೆ. ಬ್ರಾಕ್ ಲೆಸ್ನರ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನಾವು ಅನ್ಕೊಂಡಂಗೆ ಇಲ್ಲ, ಮೇನ್ ಇವೆಂಟ್ ನಾರ್ಮಲ್ ಮೇನ್ ಇವೆಂಟ್ ಆದಂಗೆ ಆಗೋಗ್ಬಿಡ್ತು, ಯಾವುದೇ ರೀತಿಯ ಟ್ವಿಸ್ಟ್ ಕೂಡ ಇರಲಿಲ್ಲ. ಸ್ಟೆಫನಿ ಮಿಕ್ಮೆನ್ ಅವರು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆದ್ರಲ್ಲ, ಅದೊಂದೇ ಸರ್ಪ್ರೈಸ್. ಆ ಸರ್ಪ್ರೈಸ್ ನ ಟ್ರಿಪಲ್ ಎಚ್ ನೀನೇ ಇಟ್ಕೋ ಅಂತ ಟ್ರಿಪಲ್ ಎಚ್ ಅವರಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ಅಂಡ್ ಈಗ ESPN ಅವರು ಕೂಡ ರೆಸಲ್ ಪಲೂಸಾಗೆ C ಗ್ರೇಡ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ನಮ್ಮ ಶೋ ಅಲ್ಲಿ ಅಂದ್ರೆ ನಮ್ಮ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಒಂದು ಶೋ ಏನಿದೆ ಇದು ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ, ಇದು C ಗ್ರೇಡ್ ಕ್ಯಾಟಗರಿಗೆ ಸೇರಿದೆ ಅಂತ ಖುದ್ದಾಗಿ ESPN ಅವರೇ ಡಬ್ಲ್ಯೂ ನ ರೇಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶೋ ಅಲ್ಲಿ ಚೆನ್ನಾಗಿದ್ದು ಇದೊಂದೇ ಮ್ಯಾಚ್, ಸ್ಟೆಫನಿ ವೆಕರ್ ಹಾಗೆ ಇಯೋ ಸ್ಕೈ ಅವರ ಮ್ಯಾಚ್ ಒಂದೇ ಶೋ ಅಲ್ಲಿ ಚೆನ್ನಾಗಿದ್ದು. ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಲಿಲ್ಲ ಅಂದಿದ್ರೆ ಇದು D ಗ್ರೇಡ್ ಗೆ ಹೋಗೋದು. ಈ ಒಂದು ಮ್ಯಾಚ್ ನ ಬಿಟ್ರೆ ಇನ್ನೆಲ್ಲ ಕೂಡ ವೇಸ್ಟ್ ರೆಸಲ್ ಪಲೂಸಾದಲ್ಲಿ. ಅಂಡ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಸಾಧಾರಣ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ನ ಯಾವ ರೀತಿ ನೋಡ್ತೀವೋ ಅದೇ ರೀತಿ ರೆಸಲ್ ಪಲೂಸಾ ಮೈನ್ ಇವೆಂಟ್ ಕೂಡ ಇತ್ತು ಅಂತ ಖುದ್ದಾಗಿ ESPN ಅವರೇ ಡಬ್ಲ್ಯೂ ರೆಸಲ್ ಪಲೂಸಾ ರಿವ್ಯೂ ಅಲ್ಲಿ ತಿಳಿಸಿದ್ದಾರೆ. ನಿಜವಾಗ್ಲೂ ಈಗ ನಾಚಿಕೆ ಆಗಬೇಕು, ಡಬ್ಲ್ಯೂ ಕಂಪನಿಗೆ ನಾಚಿಕೆ ಆಗಬೇಕು, ನಮ್ಮ ಟ್ರಿಪಲ್ ಎಚ್ ಅವರಿಗೆ ಈ ರೀತಿ ಕೆಟ್ಟ ಶೋನ ಬುಕ್ ಮಾಡೋದ್ವಲ್ಲ ಗುರು ಅಂತ ಅವರೇನು ಅನ್ಕೋಬಿಟ್ಟಿದ್ದಾರೆ, ನೆಟ್ಫ್ಲಿಕ್ಸ್ ಅನ್ಕೋಬಿಟ್ಟಿದ್ದಾರೆ. ನಾವು ಏನೇ ತೋರಿಸಿದ್ರು ಕೂಡ ನೆಟ್ಫ್ಲಿಕ್ಸ್ ಅವರು ಏನು ಮಾತಾಡ್ದಂಗೆ ಹೊಗಳುತ್ತಾರೆ ಅಂತ. ಬಟ್ ESPN ಆ ರೀತಿ ಮಾಡಿಲ್ಲ. ESPN ಅವರು ತನ್ನ ಹಾನೆಸ್ಟ್ ಒಪಿನಿಯನ್ ನ ಕೊಟ್ಟಿದ್ದಾರೆ ಅಂಡ್ ಈಗ ಡಬ್ಲ್ಯೂ ಕಂಪನಿಗೆ ನಿಜವಾಗ್ಲೂ ಕೂಡ ಭಯ ಆಗಿರುತ್ತೆ. ಏನ್ ಗುರು ಇದು, ನಾವು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಮ ಶೋನ ಟೆಲಿಕಾಸ್ಟ್ ಮಾಡ್ತೀವೋ ಆ ಪ್ಲಾಟ್ಫಾರ್ಮ್ ಅವರೇ ಓಪನ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಲ್ಲ, ಮುಂದೆನಾದ್ರೂ ನಾವು ಶೋಗಳನ್ನ ಚೆನ್ನಾಗಿ ಬುಕ್ ಮಾಡಬೇಕು ಅಂತ ನಮ್ಮ ಡಬ್ಲ್ಯೂ ಕಂಪನಿ ಹಾಗೆ ಟ್ರಿಪಲ್ ಎಚ್ ಅವರು ಖಂಡಿತವಾಗ್ಲೂ ಅನ್ಕೋತಾರೆ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಟ್ರಿಪಲ್ ಎಚ್ ಅವ್ರದೇ ತಪ್ಪು, ಯಾಕಂದ್ರೆ ಎಲ್ಲಾ ಕ್ರಿಯೇಟಿವ್ ಡಿಸಿಷನ್ ಕಂಟ್ರೋಲ್ ನಮ್ಮ ಟ್ರಿಪಲ್ ಎಚ್ ಅವರ ಕೈಯಲ್ಲೇ ಇರುತ್ತೆ. ಸೊ ಇದರಲ್ಲಿ ನಾವು TKO ನ ದೂರು ಆಗಿಲ್ಲ, ನಮ್ಮ ಟ್ರಿಪಲ್ ಎಚ್ ಅವ್ರದೇ ತಪ್ಪು. ಅಂಡ್ ಲಿಟ್ರಲಿ ಒರಿಜಿನಲ್ ಪ್ಲಾನ್ಸ್ ಗಳು ಕೂಡ ಈಗ ಲೀಕ್ ಆಗಿದೆ ಅಂಡ್ ಒರಿಜಿನಲ್ ಪ್ಲಾನ್ಸ್ ನ ಕೇಳಿದ್ರೆ ನಿಜವಾಗ್ಲೂ ನೀವು ಟ್ರಿಪಲ್ ಎಚ್ ಅವರಿಗೆ ಬೈಯೋದಕ್ಕೆ ಶುರು ಮಾಡ್ತೀರಾ, ಯಾಕೆ ಗುರು ಆ ಪ್ಲಾನ್ಸ್ ಗಳನ್ನ ನೀವು ಒಪ್ಕೊಳ್ಳಿಲ್ಲ ಅಂತ. ಎಸ್, ಒರಿಜಿನಲ್ ಪ್ಲಾನ್ಸ್ ಗಳು ರೆಸಲ್ ಪಲೂಸಾಗೆ ಏನಿತ್ತು ಅಂತ ಹೇಳ್ತೀನಿ, ಕೇಳಿಸ್ಕೊತಾ ಹೋಗಿ. ಮೊದಲನೇದಾಗಿ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಇತ್ತಲ್ಲ, ಈ ಒಂದು ಮ್ಯಾಚ್ ಅಲ್ಲಿ ಒರಿಜಿನಲ್ ಆಗಿ ಬಾಡಿ ಸ್ಲಾಮ್ ಅವರ ಪ್ರಕಾರ ಜಾನ್ ಸಿನಾ ಅವರು ವಿನ್ ಆಗ್ಬೇಕಾಗಿತ್ತಂತೆ. ಎಸ್, ಜಾನ್ ಸಿನಾ ಅವರು ಗೆಲ್ಲೋದು ಶೆಡ್ಯೂಲ್ಡ್ ಆಗಿತ್ತಂತೆ. ಬಟ್ ಸಾಟರ್ಡೆ ಅಂದ್ರೆ ಶನಿವಾರ ಬೆಳಿಗ್ಗೆ ಜಾನ್ ಸಿನಾ ಅವರು ವಿನ್ ಆಗೋದನ್ನ ಡಬ್ಲ್ಯೂ ಅವರು ಚೇಂಜ್ ಮಾಡಿ, ಇಲ್ಲ ಜಾನ್ ಸಿನಾ ಅವರು ವಿನ್ ಆಗೋದು ಬೇಡ, ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ಲಿ, ಅದು ಕೂಡ ಪ್ಯೂರ್ ಡಾಮಿನೆಂಟ್ ಮಾಡೋದ್ರ ಮುಖಾಂತರ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ಲಿ ಅಂತ ಆ ಒಂದು ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡ್ತಾರಂತೆ. ಇದಕ್ಕೆ ಬೇಜಾರ್ ಮಾಡ್ಕೋಬಿಡಿ ಗಾಯ್ಸ್, ಅದನ್ನ ನಾವು ಪರವಾಗಿಲ್ಲ ಬಿಡು ಗುರು, ಬ್ರಾಕ್ ಲೆಸ್ನರ್ ಅವರ ಕ್ಯಾರೆಕ್ಟರ್ ಬಗ್ಗೆ ಡಬ್ಲ್ಯೂ ಅವರು ಥಿಂಕ್ ಮಾಡಿ ಈ ರೀತಿ ಡಿಸಿಷನ್ ನ ತಗೊಂಡಿದ್ದಾರೆ. ಈ ರೀತಿ ನಮ್ಮ ಟ್ರಿಪಲ್ ಎಚ್ ಅವರು ಡಿಸೈಡ್ ಮಾಡಿದ್ದಾರೆ ಜಾನ್ ಸಿನಾ ಅವ್ರನ್ನ ಗೆಲ್ಸೋದು ಬೇಡ ಅಂತ ಅವರೇ ಡಿಸೈಡ್ ಮಾಡಿದ್ದಾರೆ ಅಂತ ನಾವು ಅನ್ಕೋಬಹುದು. ಮೈನ್ ಇವೆಂಟ್ ಇದೆಯಲ್ಲ, ಮೈನ್ ಇವೆಂಟ್ ನಮಗೆ ನಾರ್ಮಲ್ ಮೈನ್ ಇವೆಂಟ್ ಆಗಿ ಕೋಡಿ ರೋಡ್ಸ್ ಅವರು ಕ್ಲೀನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರಲ್ಲ, ಅಲ್ಲೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳಲ್ಲಿ ಚೇಂಜ್ ನ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ಖುದ್ದಾಗಿ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರೇ ಒಂದು ಐಡಿಯಾನ ಕೊಟ್ಟಿದ್ರಂತೆ ಡಬ್ಲ್ಯೂ ಅವರಿಗೆ, ನೀವು ನಮ್ಮ ಮ್ಯಾಚ್ ನ ಈ ರೀತಿ ಬುಕ್ ಮಾಡಿ, ಈ ರೀತಿ ಬುಕ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಮೈನ್ ಇವೆಂಟ್ ಅದ್ಭುತವಾಗಿರುತ್ತೆ ಅಂತ. ಎಸ್, ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ರೆಸಲ್ ಪಲೂಸಾದಲ್ಲಿ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಆಗ್ಬೇಕಾದ್ರೆ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ತಾರಂತೆ. ಬಟ್ ಅವರು ಮಿಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ಲೋದಕ್ಕೆ ಕಾರಣರಾಗ್ಬಿಡ್ತಾರೆ. ಅಂದ್ರೆ ರ್ಯಾಂಡಿ ಆರ್ಟನ್ ಅವರ ಇಂಟೆನ್ಷನ್ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡೋದಾಗಿರುತ್ತೆ, ಬಟ್ ಅದರಿಂದ ಮಿಸ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ರೆಸಲ್ ಪಲೂಸಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಕಾನ್ಫ್ಲಿಕ್ಟ್ಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಅಂಡ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಒಂದು ಸಿಂಗಲ್ಸ್ ಮ್ಯಾಚ್ ನ ತಗೊಂಡು ಆ ಒಂದು ಮ್ಯಾಚ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ
ರಿಟೈನ್ ಮಾಡ್ಕೋತಾರೆ. ಬಟ್ ಆ ಒಂದು ಟೈಮಿಗೆನೆ ಈ ಕಡೆ ಬೇಸತ್ತಿದ್ದಂತಹ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ಹೀಲ್ ಟರ್ನ್ ಮಾಡ್ತಾರೆ. ಈ ರೀತಿ ಒಂದು ಐಡಿಯಾನ ಖುದ್ದಾಗಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರೇ ಪಿಚ್ ಮಾಡಿದ್ರಂತೆ ಟ್ರಿಪಲ್ ಎಚ್ ಅವರ ಬಳಿ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ನೀವು ಹೇಳ್ದಂಗೆ ನಾನು ಏನು ಕೂಡ ಮಾಡೋದಿಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಮ್ಯಾಚ್ ಆಡಿ ಕೋಡಿ ರೋಡ್ಸ್ ನೀನು ಕ್ಲೀನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸ್ತೀಯ, ಇದನ್ನ ಮಾಡಿ ಅಂತ ಹೇಳಿದ್ರಂತೆ. ಲಿಟ್ರಲಿ ನಮ್ಮ ಟ್ರಿಪಲ್ ಎಚ್ ಅವ್ರಿಗೆ ಏನಾದ್ರು ತಲೆ ಕೆಟ್ಟಿದೆಯಾ ಗುರು? ಈ ರೀತಿ ಏನಾದ್ರು ಅವರು ಬುಕ್ ಮಾಡಿದ್ರೆ ಯಾವ ಲೆವೆಲ್ ಇರೋದು ರೆಸ್ಸಲ್ ಪಲೂಸಾ ಸ್ವಲ್ಪ ಥಿಂಕ್ ಮಾಡಿ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ಕಾರಣರಾಗೋರು. ಅದಾದ್ಮೇಲೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಸ್ವಲ್ಪ ಮನಸ್ತಾಪ ನೋಡೋದಕ್ಕೆ ಸಿಗೋದು. ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಾಗ ಆಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋರು. ಲಿಟ್ರಲಿ ಒಂದು ಅದ್ಭುತವಾದ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಇಲ್ಲಿಂದ ಕ್ರಿಯೇಟ್ ಮಾಡಬಹುದಾಗಿತ್ತು. ಬಟ್ ಡಬ್ಲ್ಯೂ ಅವರು ಆ ರೀತಿ ಮಾಡಿಲ್ಲ. ಅಂಡ್ ಇದರಲ್ಲಿ ಮೇನ್ ತಪ್ಪು ನಮ್ಮ ಟ್ರಿಪಲ್ ಎಚ್ ಅವ್ರದೇ. ಅಂಡ್ ಅದಕ್ಕೋಸ್ಕರನೇ ESPN ಅವರು ಕೂಡ ರೆಸ್ಸಲ್ ಪಲೂಸಾಗೆ ಸಿ ಗ್ರೇಡ್ ರೇಟಿಂಗ್ಸ್ ನ ಕೊಟ್ಟಿದ್ದಾರೆ. ಈಗಲಾದ್ರೂ ನಮ್ಮ ಟ್ರಿಪಲ್ ಎಚ್ ಅವರು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ. ನಿಜವಾಗ್ಲೂ ಟ್ರಿಪಲ್ ಎಚ್ ಅವರು ನಮ್ಮೆಲ್ಲರ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕ್ರೌನ್ ಜ್ಯುವೆಲ್ ಬಗ್ಗೆ. ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ನ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾರು ಈ ಒಂದು ಪೋಸ್ಟರ್ ಅಲ್ಲಿ ಫೀಚರ್ ಆಗಿದ್ದಾರೆ ಅಂತ. ನಮ್ಮ ಸ್ಟಿಫನಿ ಸ್ಟಾರ್ಟನ್, ರಿಯಾ ರಿಪ್ಲಿ, ಜೇಡ್ ಕಾರ್ಗಿಲ್, ಜಾನ್ ಸಿನಾ, ಡ್ರೂ ಮ್ಯಾಕೆಂಟೈರ್, ಸೆತ್ ರಾಲಿನ್ಸ್, ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಕ್ರೌನ್ ಜ್ಯುವೆಲ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಯಾರ ಜೊತೆ ಏನು ಅಂತ ಇನ್ನೂ ಕೂಡ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಕ್ರೌನ್ ಜ್ಯುವೆಲ್ ಅಲ್ಲಿ ರೋಮನ್ ರೈನ್ಸ್ ಅವರು ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಪೋಸ್ಟರ್ ನಿಜವಾಗ್ಲೂ ಕೂಡ ಅದ್ಭುತವಾಗಿದೆ, ನನಗೆ ಇಷ್ಟ ಆಯ್ತು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ. ಅಂಡ್ ಟ್ರಿಪಲ್ ಎಚ್ ಅವರ ಬಗ್ಗೆ ಏನೇನ್ ಕಮೆಂಟ್ ಗಳನ್ನ ಹಾಕ್ಬೇಕು ಅನ್ಕೊಂಡಿದ್ದೀರಾ ನಿಜವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ನ ತುಂಬಿಸ್ಬಿಡಿ. ಟ್ರಿಪಲ್ ಎಚ್ ಅವರಿಗೆ ಏನ್ ಬೈಬೇಕು ಅನ್ಕೊಂಡಿದ್ರು ಅದನ್ನೆಲ್ಲದನ್ನು ಕೂಡ ಬೈದಾಕಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.